ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್ ನನ್ನ ಲೋಕ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಈ ಚಳಿಗಾಲಕ್ಕೆ ಬೆಸ್ಟ್ ಆಗಿರುವಂತ ಒಂದು ಜೀರಿಗೆ ಮೆಣಸಿನ ಸಾರು ಮಾಡ್ತಾ ಇದ್ದೀನಿ. ಇದು ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ ಸಹ. ಬಟ್ ಒಂದೇ ಒಂದು ಮಿಸ್ಟೇಕ್ ಆಗ್ಬಿಟ್ಟಿದೆ, ಹುರಿಯೋದು ಸ್ವಲ್ಪ ರೆಕಾರ್ಡ್ ಆಗಿದೆ, ಸೊ ನಾನು ಲಾಸ್ಟಲ್ಲಿ ತೋರಿಸ್ತಿದ್ದೀನಿ, ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಡಿ. ರೆಸಿಪಿ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ತುಂಬಾ ಸಿಂಪಲ್, ತುಂಬಾ ಈಸಿಯಾಗಿ ಆಗುವಂತ ರೆಸಿಪಿ. ಹೋಗಿ ರೆಸಿಪಿ ನೋಡ್ಕೋಬೇಕು. ಈಗ ಸಾಂಬಾರ್ಗೆ ಏನು ಬೇಕು ಅಂತ ನೋಡೋಣ. ಆಬ್ವಿಯಸ್ಲಿ ಜೀರಿಗೆ ಮತ್ತು ಮೆಣಸು, ಒಂದು 5-6 ಕಾಳಷ್ಟು ಮೆಣಸು, ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕಾಯಿ ತುರಿ, ಹಾಗೆ ಒಂದು 4 ಎಸಳಷ್ಟು ಇದು ಹುರ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ, ಇಲ್ಲಿರೋದಷ್ಟು ಒಗ್ಗರಣೆಗೆ ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಅದಿಷ್ಟು ಒಗ್ಗರಣೆಗೆ. ಇದಕ್ಕೆ ಏನೇನು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಅಂದರೆ ಕಾಯಿ ತುರಿ, ಈರುಳ್ಳಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಇದಿಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ. ಇದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ, ನಾನು ಶೂಟ್ ಆಗಿಲ್ಲ, ನಾನು ನೋಡೋಕ್ಕೆ ಅದು ಮಿಸ್ ಆಗಿಬಿಟ್ಟಿದೆ, ಸಾರಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಒಂದು ಮಿಕ್ಸಿ ಜಾರಿಗೆ ಅದೇನು ಹುರ್ಕೊಂಡಿದ್ದೀರಲ್ಲ ಅದ್ರ ಜೊತೆಗೆ ಸಾಂಬಾರು ಪುಡಿ, ನೀವು ಯಾವುದೇ ನಿಮ್ಮ ಮನೇಲಿ ಯಾವ ಸಾಂಬಾರುಗಳಿಗೆ ಬಳಸ್ತಿರಲ್ಲ ಅದು ಬೇಕಿದ್ರೆ ಬಳಸ್ಬೋದು. ನಾನು ಹೋಮ್ ಮೇಡ್ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ, ಖಾರಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದೆಲ್ಲ ಮನೆಯಲ್ಲೇ ಮಾಡಿರೋವಂಥದ್ದು. ಖಾರದ ಪುಡಿ ಡಿಮಾರ್ಟ್ದು, ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು. ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ನಂಗೆ ಸ್ವಲ್ಪ ಅರಿಶಿನ ಜಾಸ್ತಿ ಆಯಿತು, ಓಕೆ, ತೊಂದರೆ ಇಲ್ಲ, ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಆಗಿಲ್ಲ. ಅರಿಶಿನ ಹಾಗೆ ಹುಣಸೆಹಣ್ಣು ಹಾಕ್ಕೋಬೇಕು. ನಾನು ಮರ್ತುಬಿಟ್ಟು ನೀರು ಹಾಕ್ಕೊಬಿಟ್ಟೆ, ಆಮೇಲೆ ನೆನೆಸ್ಕೊಂಡು ಮತ್ತೆ ಹುಣಸೆಹಣ್ಣು ಹಾಕ್ತೆ. ಇನ್ನೇನು ರುಬ್ಬಬೇಕು, ಒಂದು ಸ್ವಲ್ಪ ಹಾಕಿದ್ದೆ, ಆಮೇಲೆ ನೆನೆಸ್ಕೊಬಿಟ್ಟು ಹುಣಸೆಹಣ್ಣು ಹಾಕಿದೆ. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹುಳಿ ಬೇಕಲ್ವ, ಹಾಗಾಗಿ ಇದಿಷ್ಟನ್ನು ನುಣ್ಣಗೆ ನೀವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕ್ಲೀನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ಆದಷ್ಟು ನುಣ್ಣಗಿದ್ರೆ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಮಾಡ್ಕೊಬೇಡ. ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದ್ದಾಗೆ ಸಾಸಿವೆ ಹಾಕೋಣ. ಆಗಲೇ ತೋರಿಸ್ದೆ ಅಲ್ವಾ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು 4-5 ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಜಜ್ಜಿ ಸಹ ಇಟ್ಕೊಂಡಿದ್ದೀನಿ, ತುಂಬ ಅಲ್ಲ, ಸ್ವಲ್ಪ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಇದಿಷ್ಟು ಒಗ್ಗರಣೆಗೆ ಹಾಕೋಣ. ಅದು ಉರಿಬೇಕಾದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಘಮ ಬರೋದು, ಬಟ್ ಅದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ. ನಾನು ವೀಡಿಯೋ ರೆಕಾರ್ಡ್ ಕೊಟ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಫೋನು, ನಾನು ನೋಡಿಕೊಂಡೇ ಇಲ್ಲ. ಆಮೇಲೆ ಇದೆಲ್ಲ ಫ್ರೈ ಆದಮೇಲೆ ಏನು ಖಾರ ಇರುತ್ತೆ ಎಲ್ಲ ರುಬ್ಬಿರೋದು, ನೀವು ಇದು ಮಾಡ್ತಿರ್ಬೇಕಾದ್ರೇ ಗೊತ್ತಾಗತ್ತೆ ನಿಮಗೆ ಅದು ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದು ತುಂಬ ಕುದಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕೈ ಅಡ್ಡ ಬರುತ್ತೆ. ನೋನ್ಮೆಂಟ್ ಖಾರ ಏನಿದೆ ಅಲ್ಲ ಅದೆಲ್ಲ ಅದು ಹಾಕ್ಕೊಬಿಟ್ಟು ಸ್ವಲ್ಪ ನೀರು ತೊಳೆದ್ಬಿಟ್ಟು, ನೀವು ಆದಷ್ಟು ಈ ಕಡೆ ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿನೂ ಬೇಡ, ಆ ಥರ ಮೀಡಿಯಮ್ಮಾಗಿ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ನೆಗಡಿ ಕೆಮ್ಮು ಆದಾಗೆಲ್ಲ ಈ ಥರ ಏನಾದರೂ ಡಿಫ್ರೆಂಟಾಗಿದ್ದಾಗ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇವತ್ತು ಈ ರೆಸಿಪಿ ಮಾಡಿದೆ. ನನ್ನ ಚಳಿ ಬೇರೆ ತುಂಬ ಇತ್ತಲ್ವ, ಈಗ ಏನು ಖಾರ ಇತ್ತಲ್ಲ ಅದೆಲ್ಲ ತೊಳೆದ್ಬಿಟ್ಟು ಆ ನೀರನ್ನು ಸಹ ಇದಕ್ಕೆ ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ತುಂಬ ಕುದಿಸೋ ಅವಶ್ಯಕತೆ ಇಲ್ಲ. ನೋಡಿ, ನೀರೆಲ್ಲ ತೊಳೆದು ಹಾಕಿದ್ದೀನಿ. ಅದು ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ನಾನು, ಯಾಕೆಂದರೆ ಗಟ್ಟಿ ಅನ್ನಿಸ್ತು ನನಗೆ, ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊತೀನಿ. ಕುದಿಯೋದನ್ನು ನಾನು ತೋರಿಸ್ತೀನಿ. ಈಗ ತುಂಬ ಕುದಿಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕುದ್ರೆ ಸಾಕು. 1-2 ಕುದಿ ಬರ್ತಿದ್ದಾಗೆ ನೀವು ಆಫ್ ಮಾಡ್ಕೋಬೋದು. ಎಷ್ಟು ನೋಡಿ ಕನ್ಸಿಸ್ಟೆನ್ಸಿ ಈ ಥರ. ನಾನು ತುಂಬ ತೆಳ್ಳಗೂ ಮಾಡ್ಕೊಂಡಿಲ್ಲ, ತುಂಬ ಗಟ್ಟಿಗೂ ಇಲ್ಲ, ಮೀಡಿಯಮ್ ಆಗಿದೆ. ಈ ಕನ್ಸಿಸ್ಟೆನ್ಸಿ ನನಗೆ ಸಾಕು ಅನ್ನಿಸುತ್ತೆ. ನಿಮಗೆ ನೋಡಿಬಿಟ್ಟು ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ಹಾಕ್ಕೋಬೋದು. ನನಗೆ ಈ ಕನ್ಸಿಸ್ಟೆನ್ಸಿ ಸಾಕಾಯಿತು. ಸೊ ನಾನು ಮತ್ತೆ ಈಗ ಇದನ್ನು ಕುದಿಸ್ಕೊಂಡೆ. ಇದು ಎಲ್ಲ ಕಾಯಿ ತುರಿ ಹಾಕಿರೋದ್ರಿಂದ ನೀವು ನೀರು ಹಾಕಿದ್ರೂ ನಡೆಯುತ್ತೆ, ತೊಂದರೆ ಇಲ್ಲ. ಸ್ವಲ್ಪ ತೆಳ್ಳಗೆ ಬೇಕಿದ್ರು ಮಾಡ್ಕೋಬೋದು, ಬಟ್ ನನಗೆ ಈ ಕನ್ಸಿಸ್ಟೆನ್ಸಿ ಓಕೆ ಅಂತ ಅನ್ನಿಸ್ತು. ಸ್ವಲ್ಪ ಉಪ್ಪು ಹಾಕ್ಕೊಬೇಡ. ಈ ಕನ್ಸಿಸ್ಟೆನ್ಸಿ ಓಕೆ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬಿಟ್ಟು, ಹೇಳಿದ್ನಲ್ಲ 1-2 ಕುದಿ ಬಂದರೆ ನಿಮಗೆ ಜೀರಿಗೆ ಮೆಣಸಿನ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಸಿಂಪಲ್ಲು, ಐಟಮ್ಸು ಸಹ ಸಿಂಪಲ್ಲೇ, ನಿಮಗೆ ಕ್ವಿಕ್ಕಾಗಿ ಸಹ ಆಗುತ್ತೆ. ನಾನು ಆಲ್ಮೋಸ್ಟ್ ಒಂದು 20 ಮಿನಿಟ್ಸಲ್ಲಿ ಮಾಡಿದ್ದೀನಿ. ಕಾಯೆಲ್ಲ ತುರ್ಕೊಂಡು ಎಲ್ಲ ಮಾಡಿಕೊಂಡು ಸಹ ಒಂದು 20 ಮಿನಿಟ್ಸಲ್ಲಿ ಮುಗಿಸಿದ್ದೀನಿ ನಾನು ಸಾಂಬಾರನ್ನ ಅಷ್ಟೇ. ಅದು ಕುದೀತಿರ್ಬೇಕಾದ್ರೆ ನಿಮ್ಗೊಂದು ಘಮ ಬರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ತಿಂತಾಯಿದ್ರೆ ವಾವ್, ಸ್ವರ್ಗ.
ಎಸ್ ನೋಡಿ ಕುದಿ ಬರ್ತಾ ಇದೆ ಸಾಂಬಾರು. ಪಾತ್ರೆ ಸ್ವಲ್ಪ ಜಾರದಿಂದ ಇಟ್ಕೊತಾನೆ ಮಾಡ್ಕೊಬಂದೆ ನಾನು. ಕುದಿ ಬರ್ತಾ ಇದೆ, ಹಾಗೆ ಘಮ ಘಮ ಸ್ಮೆಲ್ ಸಹ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನೋಡಿ ಇಷ್ಟು ಕುದಿ ಬಂದರೆ ಸಾಕು, ಆಫ್ ಮಾಡ್ಕೊಬೇಡಿ. ಜೀರಿಗೆ ಮೆಣಸಿನ ಸಾಂಬಾರು ರೆಡಿಯಾಗಿದೆ. ಬಿಸಿ ಅನ್ನ ತುಪ್ಪ ಜೊತೆ ಸೂಪರ್ ಕಾಂಬಿನೇಷನ್. ಎಸ್ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಹೇಗಿತ್ತು ಜೀರಿಗೆ ಮೆಣಸಿನ ಸಾರು ಅಂತ. ಅದು ಉರಿಬೇಕಾದ್ರೆ ಒಂದು ಘಮ ಘಮ ಬರುತ್ತೆ. ಆ ಖಾರ ಮಿಕ್ಸಿಗೆ ಹಾಕಿದಾಗೆಲ್ಲ ಆಗ್ಲೇನೆ ಅಪ್ಪ ತಿನ್ಬಿಡ್ಬೇಕು ಅನ್ಸುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ರೆ ವಾವ್ ಸ್ವರ್ಗನೇ. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ನೋಡಿ ಇವತ್ತೇ ಮಾಡ್ಕೊಂತೀನಿ. ಇದು ಏನು ಅಂದ್ರೆ ನಮಗೆ ಹೆಲ್ತಿಗೆ ಸಹ ಒಳ್ಳೆದು. ಜೀರಿಗೆ ಮೆಣಸು ಎಲ್ಲ ಇರೋದ್ರಿಂದ ಈ ಚಳಿಗಾಲ ಬೇರೆ ಶುರು ಆಯಿತು. ಸೊ ನಿಮಗೆ ಮೈನ ಹೀಟಾಗೂ ಇಡುತ್ತೆ. ಈ ಕೆಮ್ಮು ನೆಗಡಿ ಏನಾರು ಆಗಿದೆ, ಜ್ವರ ಬಂದು ಬಾಯಿ ಕೆಟ್ಟಿದ್ರೆ ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನಾನು ಖಾರದ ಪುಡಿ ಎಲ್ಲ ಸ್ವಲ್ಪ ಯೂಸ್ ಮಾಡಿದೆ. ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಅರಿಶಿನ ಎಲ್ಲ ಇರೋದ್ರಿಂದ ನಿಮಗೆ ತುಂಬ ಒಳ್ಳೆಯದು ಹೆಲ್ತಿಗೂ ಸಹ. ಸೊ ಹಾಗಾಗಿ ಈಸಿ ರೆಸಿಪಿ ಸಹ. ಹಾಗಾಗಿ ಈ ರೆಸಿಪಿ ತೋರಿಸೋಣ ಅಂತ ಅರ್ಧ ವಿಡಿಯೋ ಕಟ್ ಆಗಿದ್ರು ಸಹ ನಾನು ಈ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಬೇಜಾರಾಗಬೇಡಿ, ನೆಕ್ಸ್ಟ್ ಈ ಥರ ಆಗದೆ ಇರೋ ಥರ ನೋಡ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಮರಿದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮಾಡ್ತಾ ಇದ್ದೀರಾ ಈಗ, ಓಕೆ, ಬಟ್ ಅದು ಇನ್ನು ಜಾಸ್ತಿ ಸಬ್ಸ್ಕ್ರೈಬರ್ ಆಗಿ ಅಂತ ನಾನು ಇಷ್ಟಪಡ್ತೀನಿ. ಬೇಗ ಅಟ್ಲೀಸ್ಟ್ ಒಂದು 1K 2K 3K ಇದೆಲ್ಲ ಆಗಲಿ ಅಂತ. ಪ್ಲೀಸ್ ಆದಷ್ಟು ಬೇಗ ನಮ್ಮ ಚಾನಲ್ನ ಒಂದು ಲೆವೆಲ್ಗೆ ರೀಚ್ ಮಾಡಿಸಿ. ಥ್ಯಾಂಕ್ ಯು.